ನಮ್ಮ ಜೊತೆ ಭಾಳ ವಿಶೇಷವಾದ ಒಬ್ಬರು ಮಾತೆಯರಿದ್ದಾರೆ. ಉಷಾ ಕೈಂತಜೆಯವರು, ಕುಳ್ಳಜೆ ಮನೆಯವರು. ಇವರ ಬಗ್ಗೆ ವಿಶೇಷ ಹೇಳಬೇಕಿದ್ರೆ ಓರ್ವ ಮಾತೆ ಹಲವು ರೀತಿಯ ರೋಲ್ ಮಾಡೆಲ್ ಅಂತ ಹೇಳ್ಬೋದು, ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಏಕ ಮಹಿಳೆ, ಹಲವು ಪಾತ್ರ, ಬಹುಮುಖ. ನೋಡಿ, ಅವರು ಓರ್ವ ಸೊಸೆಯಾಗಿ, ಅವರು ಗಂಡನ ಹೆಂಡತಿಯಾಗಿ, ಮಕ್ಕಳ ತಾಯಿಯಾಗಿ, ಮಾತ್ರ ಅಲ್ಲ ಮೊಮ್ಮಕ್ಕಳ ಅಜ್ಜಿಯಾಗಿ, ತನ್ನ ಮಗನ ಹೆಂಡತಿ ಸೊಸೆಯ ಅತ್ತೆಯಾಗಿ, ಇದು ಮಾತ್ರ ಅಲ್ಲ, ಅವರು ಮತ್ತೊಂದು ವಿಶಿಷ್ಟವಾದ ಕಾರ್ಯವನ್ನು 90ರ ದಶಕದಲ್ಲಿ ಅಯೋಧ್ಯೆಯ ಆ ಒಂದು ಸಂದರ್ಭದಲ್ಲಿ ಅದರಲ್ಲಿ ನೇರವಾಗಿ ಭಾಗವಹಿಸಿದ್ದಾರೆ. 91ರಲ್ಲಿ ಕರಸೇವೆಯಲ್ಲಿ ನೇರವಾಗಿ ಭಾಗವಹಿಸಿದ್ದಾರೆ. ಓರ್ವ ಮಹಿಳೆ ಹಲವು ರೀತಿಯ ಸೇವೆಯನ್ನು ಅಥವಾ ಬಹುಮುಖವಾದ ರೀತಿಯಲ್ಲಿ ತನ್ನ ಏನು ಜವಾಬ್ದಾರಿ ಇದೆ ಅದನ್ನು ನಿರ್ವಹಿಸ್ತಾ ಇದ್ದೀವಿ. ಸೊ ಇವರೆಲ್ಲರೂ ಈಗ ಒಂದೇ ದಿನ ನಾವು ಮನೆಯಲ್ಲಿ 5 ರೀತಿಯಲ್ಲಿ ನಾನು 5 ಮುಖದಲ್ಲಿ ನಾನು ಪಾತ್ರ ವಹಿಸ್ತೇನೆ. ಹೇಳಿ, ಹೇಗೆಲ್ಲ ಮಾಡ್ತಾ ಇದ್ದೀರಿ? ಮಗನ ತಾಯಿಯಾಗಿ ಮಾಡ್ತೇವೆ, ಒಂದು ಪಾತ್ರ ಉಂಟು. ಮಗನ ಹೆಂಡತಿಯ ಅತ್ತೆಯಾಗಿ ಒಂದು ಪಾತ್ರ ಉಂಟು. ನನ್ನ ಗಂಡನಿಗೆ ಹೆಂಡತಿಯಾಗಿ ಪಾತ್ರ ಮಾಡ್ತೇನೆ. ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ ಒಂದು ಪಾತ್ರ ಮಾಡ್ತೇನೆ. ಅದರ ಮೇಲಿನ ನನ್ನ ಅತ್ತೆ ಇದ್ದಾರೆ, ಗಂಡನ ತಾಯಿ. 93 ವರ್ಷ ಆಯಿತು ನನ್ನ ಅತ್ತೆಗೆ ನಾನು ಸೊಸೆಯಾಗಿ ಒಂದು ಪಾತ್ರ ವಹಿಸ್ತೇನೆ. ಹೇಗೆ ನಿಭಾಯಿಸಿರಿ? 5 ಮುಖದಲ್ಲಿ 5 ಪಾತ್ರಗಳನ್ನು ಏಕದಿನ ಪ್ರತಿದಿನ ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ. ಇದಕ್ಕೆ ಎಲ್ಲದಕ್ಕೂ ಕಾರಣ ಏನು ಅಂದರೆ, ನಾನು ಭಗವದ್ಗೀತೆ ಕಲ್ತಿದ್ದೇನೆ, ನಾರಾಯಣ ಕಲ್ತಿದ್ದೇನೆ, ನಾರಾಯಣಿ ಓದ್ತೇನೆ. ಈ 1 ಗಂಟೆ ನಾನು ದಿನದಲ್ಲಿ 1 ಗಂಟೆ ನಾನು ಅದಕ್ಕಾಗಿ ಉಪಯೋಗಿಸ್ತೇನೆ. ಮನಸ್ಸು ನಿರ್ಮಲ. ನಿಮ್ಮ ಕರ್ತವ್ಯಗಳನ್ನು ಅದು ಎಚ್ಚರಿಸ್ತದೆ. ಏನು ಯಾವ ಕರ್ತವ್ಯಕ್ಕೆ ಯಾವುದೇ ಚ್ಯುತಿ ಆಗುವುದಿಲ್ಲ. ನಿಭಾಯಿಸಲಿಕ್ಕೆ ಸುಲಭ ಆಗ್ತದೆ. ಏನು ಬೇಸರ ಏನಿಲ್ಲ. ನಾನು ಗೃಹಿಣಿ, ಕೆಲಸ ಮಾಡಿದವರು ಅವರಿಗೆ ನಾನು ಕೆಲಸವನ್ನು ಹೇಳಿಕೊಡ್ತೇನೆ. ಈ ಪಾತ್ರದ ಒಟ್ಟಿಗೆ ಗೃಹಿಣಿ ಆದ ಕಾರಣ ನಾನು ಯಾವುದು ತೋಟದ ಕೆಲಸದವರು ಬರ್ತಾರೆ, ಆ ಕೆಲಸದವರಿಗೆ ಯಜಮಾನಿಯಾಗಿ ಆ ಕೆಲಸವನ್ನು ನಿಭಾಯಿಸ್ಬೋದು. ಮನಸ್ಸಿದ್ದರೆ ಮಾರ್ಗ ಇದೆ ಅಲ್ಲ? ಖಂಡಿತ ನಿಭಾಯಿಸ್ಬೋದು. ನಿಭಾಯಿಸ್ಬೋದು. ಎಷ್ಟು ನಿಮ್ಮ ವಯಸ್ಸು? ಈಗ 65 ಕಳೆಯಿತು, 66.